ಈಗ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ. ಒಬ್ಬರ ಅಭಿಪ್ರಾಯ ಯಾವ ರೀತಿ ಆಗಿರುತ್ತೆ, ನಮಗೆ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಕೊಟ್ಟಿದ್ದಾರೆ, ಸೊ ಹಾಗಾಗಿ ನಾನು ಈ ಒಂದು ಯೋಜನೆಯನ್ನು ಉಪಯೋಗಿಸ್ಕೊಂಡು ನನಗೆ ಕಷ್ಟ ಕಾಲದಲ್ಲಿ ಬಹಳ ನಾನು ಉಪಯೋಗಿಸ್ಕೊಂಡಿದ್ದೆ, ಹಾಗಾಗಿ ನಾನು ಕಾಂಗ್ರೆಸ್ಸಿಗೆ ಮತ ಹಾಕ್ತೀನಿ ಅಂತ ಒಬ್ಬರು ಅದನ್ನು ಅನಲೈಸಿಸ್ ಮಾಡಿ ಹೇಳಿದ್ರೆ, ಇನ್ನು ಮತ್ತೊಬ್ಬರು ಹೇಳ್ತಾರೆ ನಮಗೆ ಬರೀ ಕಾಂಗ್ರೆಸ್ನಲ್ಲಿ ಈಗ ಮಹಿಳೆಯರಿಗೆ ಅಂತಲೇ ಎಲ್ಲ ಕೊಟ್ಟು ನಮಗೇನು ಕೊಟ್ಟಿದ್ದಾರೆ, ನಾವು ಯಾವ ರೀತಿಯಾಗಿರೋ ಅಂತ ಹೇಳಿ ಪುರುಷರು ಏನು ಹೇಳ್ತಾ ಇದ್ದಾರೆ ನಾವು BJPಗೆ ಹಾಕ್ತೀವಿ ಅಂತ ಈಗ ಬಂದಿದ್ದಂಥ ಕರೆಯಲ್ಲಿ ಈಗ ನನಗೆ ಉತ್ತರ ಸಿಕ್ಕಿರೋದು. ಹಾಗಾಗಿ ಈ ಒಂದು ವಿಧಾನಸಭಾ ಕ್ಷೇತ್ರ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು MLA ಆಗ್ತಾರೆ, ಒಂದು BJP ಅಭ್ಯರ್ಥಿ ಚರಂತಿಮಠ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಉಮೇಶ್ ಮೇಟಿನ. ಯಾಕಂದ್ರೆ ಚರಂತಿಮಠ ಅವ್ರಿಗೆ ರಾಜಕೀಯದ ಅನುಭವ ಇದೆ, ಅದೇ ಉಮೇಶ್ ಮೇಟಿ ಅವರಿಗೆ ರಾಜಕೀಯದ ಅನುಭವ ಕಮ್ಮಿ ಇದೆ. ಈಗ ಚರಂತಿಮಠ ಅವರು ಅನುಭವದ ಪ್ರಯುಕ್ತವಾಗಿ ಜನರಲ್ಲಿ ಮತಯಾಚನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇತ್ತ ಚರಂತಿಮಠ ಅವರು ಒಂದ್ ಕಡೆ ಅನುಭವ ಆದ್ರೆ ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಅಷ್ಟೇ ಏನು ಉಮೇಶ್ ಮೇಟಿ ಅವರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಅವರು ಅನುಕಂಪದ ವಾತಾವರಣದಲ್ಲಿ ಈಗ ಮತಯಾಚನೆ ಮಾಡೋದಕ್ಕೆ ಮುಂದಾಗಿರೋದು. ಇದು ಎಲ್ಲ ರೀತಿಯ ನಾವು ಮತವನ್ನ ಸಮೀಕ್ಷೆ ಮಾಡ್ತಾ ಹೋದ್ರೆ ನಮ್ಮ ರಾಜ್ ನ್ಯೂಸ್ನ ಬೆಗ್ ಕಂಟ್ರೋಲ್ ರೂಮ್ನಲ್ಲಿ ಈಗ ನಡೀತಾ ಇರುವಂತಹ ಈ ಒಂದು ಮತಯಾಚನೆ ಯಾವ ರೀತಿಯಾಗಿ ಈ ಮತಯಾಚನೆಯಲ್ಲಿ ನಾವು ಕಾಣಬೇಕಾಗಿರೋದು, ಎಷ್ಟರ ಮಟ್ಟಿಗೆ ಈ ನಾವು ಮತಯಾಚನೆಯಲ್ಲಿ ಯಾರು ಕ್ಷೇತ್ರಕ್ಕೆ ಬಾಗಲಕೋಟೆ ಕ್ಷೇತ್ರಕ್ಕೆ MLA ಆಗ್ತಾರೆ ಅಂತ. ಈಗ ಇನ್ನೊಂದು ಕರೆ ಕೂಡ ಸ್ವೀಕಾರ ಮಾಡ್ತಾ ಹೋಗೋಣ. ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡಿದಿರಿ? ಓಕೆ, ಇವಾಗ ಬಾಗಲಕೋಟೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಒಂದು ಬಿಗ್ ಸರ್ವೆಯನ್ನ ಮಾಡ್ತಾ ಇದ್ದೀವಿ. ಸೊ ನೀವು ಯಾರಿಗೆ ಮತವನ್ನು ಹಾಕ್ತೀರಿ? ಓಕೆ, ಯಾರಿಗೆ ಮತವನ್ನು ಹಾಕ್ತೀರಿ, BJPನ ಕಾಂಗ್ರೆಸ್? ಓಕೆ ಓಕೆ, ಅಂದ್ರೆ ನೀವು BJPಗೆ ಹಾಕ್ತೀರಾ ನೀವು? ಯಾಕೆ ಹಾಕಲ್ಲ ಸರ್, BJPಗೆ ಯಾಕೆ ಹಾಕಲ್ಲ ನೀವು? ಓಕೆ 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 ಓಕೆ, ಕಾಂಗ್ರೆಸ್ಗೆ ಯಾಕೆ ಹಾಕ್ತೀರಾ ಮತ್ತೆ ನೀವು? ಓಕೆ, ಅಂದ್ರೆ ಕಾಂಗ್ರೆಸ್ನವರು ಎಲ್ಲರೂ ಒಂದೇ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಒಂದೇ ತರ ಸಮಾಜವನ್ನ ಕಾಣ್ತಾ ಇದ್ದಾರೆ, ಆದ್ರೆ BJP ಅವರು ಒಂದೊಂದನ್ನ ಹೇಳಿ ಇನ್ನೊಂದು ಹೇಳದೆ ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಂತ ನೀವು ಹೇಳ್ತಿದ್ದೀರಿ. ಹಾಗಿದ್ರೆ ನಿಮ್ಮ ಮತ ಕಾಂಗ್ರೆಸ್? ಓಕೆ.